ಪ್ರಬುದ್ಧ ಕಲ್ಯಾಣ ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ಇಂಡಿ ವಸತಿ ನಿಲಯದಲ್ಲಿ ಅಧಿಕಾರಿಗಳ ಶ್ರಮದಾನ, ಸ್ವಚ್ಛತೆಯೇ ದೇವರು ಸಂದೇಶ ಸಾರಿದ ಅಭಿಯಾನ. ಇಂಡಿ ಪಟ್ಟಣದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಸರ್ಕಾರಿ ಮೆಟ್ರಿಕ್ ಪೂರ್ವ ಬಾಲಕ ಮತ್ತು ಬಾಲಕಿಯರ ವಸತಿ ನಿಲಯದಲ್ಲಿ ಅಧಿಕಾರಿಗಳ ನಡೆ ವಸತಿ ನಿಲಯದ ಕಡೆ ಕಾರ್ಯಕ್ರಮದ ಅಂಗವಾಗಿ ಹಮ್ಮಿಕೊಳ್ಳಲಾಗಿದ್ದ ಸ್ವಚ್ಛತೆಯೇ ದೇವರು ಶ್ರಮದಾನ ಹಾಗೂ ಸಾಂಸ್ಕೃತಿಕ ಸಂಭ್ರಮವು ಗಮನ ಸೆಳೆಯಿತು. ಕಾರ್ಯಕ್ರಮದ ಆರಂಭದಲ್ಲಿ ಅಧಿಕಾರಿಗಳು ಹಾಗೂ ವಿದ್ಯಾರ್ಥಿಗಳು ಸೇರಿ ವಸತಿ ನಿಲಯದ ಆವರಣದಲ್ಲಿ ಸ್ವಚ್ಛತಾ ಕಾರ್ಯವನ್ನು ಕೈಗೊಂಡರು. ಪರಿಸರ ಸ್ವಚ್ಛವಾಗಿದ್ದಾಗ ಮಾತ್ರ ಆರೋಗ್ಯ ಮತ್ತು ಜ್ಞಾನ ವೃದ್ಧಿಸಲು ಸಾಧ್ಯ ಎಂಬ ಸಂದೇಶವನ್ನು ಶ್ರಮದಾನದ ಮೂಲಕ ಸಾರಲಾಯಿತು. ವಿಜಯಪುರ ಜಿಲ್ಲಾ ಉಪನಿರ್ದೇಶಕರಾದ ಶ್ರೀ ಮಹೇಶ್ ಪೋತದಾರ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ವಿದ್ಯಾರ್ಥಿಗಳು ಕೇವಲ ಪಠ್ಯಕ್ಕೆ ಸೀಮಿತವಾಗದೆ ಇಂತಹ ಸಾಮಾಜಿಕ ಜವಾಬ್ದಾರಿಯ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಳ್ಳಬೇಕು ಎಂದರು. ತಾಲೂಕು ಸಹಾಯಕ ನಿರ್ದೇಶಕರು ಆದಂಥ ಶ್ರೀ ಉಮೇಶ್ ಲಮಾಣಿಯವರು ಮಾತನಾಡಿ, ವಸತಿ ನಿಲಯದ ಶಿಸ್ತು ಮತ್ತು ವ್ಯವಸ್ಥಿತ ನಿರ್ವಹಣೆಯ ಕುರಿತು ಮೆಚ್ಚುಗೆ ವ್ಯಕ್ತಪಡಿಸಿದರು. ನಿಲಯ ಪಾಲಕರಾದ ಶ್ರೀ ಪುಂಡಲೀಕ ಗೊಂದಳಿಯವರು ಕಾರ್ಯಕ್ರಮದ ನೇತೃತ್ವ ವಹಿಸಿ ವಿದ್ಯಾರ್ಥಿಗಳಿಗೆ ಶ್ರಮದಾನದ ಮಹತ್ವವನ್ನು ತಿಳಿಸಿಕೊಟ್ಟರು. ಸಭಾ ಕಾರ್ಯಕ್ರಮದ ನಂತರ ವಿದ್ಯಾರ್ಥಿಗಳಿಂದ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ವಿದ್ಯಾರ್ಥಿಗಳು ಪ್ರದರ್ಶಿಸಿದ ಜಾನಪದ ಹಾಗೂ ದೇಶಭಕ್ತಿ ಗೀತೆಗಳ ನೃತ್ಯ, ಸುಮಧುರ ಸಂಗೀತ ಹಾಗೂ ಪ್ರಚಲಿತ ವಿದ್ಯಮಾನಗಳ ಕುರಿತಾದ ಭಾಷಣಗಳು ನೆರೆದಿದ್ದವರ ಮನಗೆದ್ದವು. ವಿದ್ಯಾರ್ಥಿಗಳ ಪ್ರತಿಭೆಯನ್ನು ಕಂಡು ಅಧಿಕಾರಿಗಳು ಶ್ಲಾಘಿಸಿದರು. ಈ ಸಂದರ್ಭದಲ್ಲಿ ವಸತಿ ನಿಲಯದ ಸಿಬ್ಬಂದಿ ವರ್ಗ, ವಿದ್ಯಾರ್ಥಿಗಳು, ತಾಲೂಕು ಎಲ್ಲ ನಿಲಯ ಪಾಲಕರು ಕೂಡ ಇದ್ದರು. ಅಲ್ಲಿ ಭಗವಾನ್ ಬುದ್ಧರ ಒಂದು ಅದ್ಭುತವಾಗಿರ್ತಕ್ಕಂಥ ಪೇಂಟಿಂಗ್ ನೋಡಿದೆ, ಹೋಗಿ ಇವರೆಲ್ಲರ ಜೊತೆ ಫೋಟೋನ ತಗೊಂಡೆ. ಬಹಳ ಖುಷಿ ಆಯ್ತು. ಯಾಕಂದ್ರೆ ಜ್ಞಾನಕ್ಕೆ, ಶಾಂತಿಗೆ, ವೈಜ್ಞಾನಿಕ ತಳಹದಿಗೆ ಮೂಲ ಕಾರಣವೇ ಭಗವಾನ್ ಬುದ್ಧರು. ನಾನು ಈಗಷ್ಟೇ ಅಲ್ಲ, ಮೊದಲಿಂದಲೂ ಅವರ ದೊಡ್ಡ ಒಂದು ಅಭಿಮಾನಿ. ಅದಕ್ಕೆ ನನ್ನ ಮಗನಿಗೂ ಕೂಡ ನಾನು ಗೌತಮ್ ಅಂತ ಹೆಸರಿಟ್ಟಿದ್ದೀನಿ. ಗೌತಮ್ ಬುದ್ಧರ ಒಂದು ಗುಣಗಳನ್ನು ಚಿಂತಿತವಾದ ನನ್ನ ಮಗನಲ್ಲಿ ಬರಲಿ ಅನ್ನೋ ಆಶಯದೊಂದಿಗೆ. ಬಟ್ ಆ ಒಂದು ನೋಡಿದ ಮೇಲೆ ನೆಕ್ಸ್ಟ್ ನಾನು ಅಡಿಗೆ ಕೋಣೆಗೆ ಹೋದೆ. ನನ್ನೆಲ್ಲ ಅಡಿಗೆ ಅನ್ನಪೂರ್ಣೇಶ್ವರಿ ಅಕ್ಕಂದಿರು ಅದ್ಭುತವಾಗಿ ಅಡಿಗೆಯ ಒಂದು ಕಾರ್ಯದಲ್ಲಿ ತಲ್ಲೀನರಾಗಿದ್ರು. ಅವರು ಕೂಡ ನಮ್ಮ ಜೊತೆ ಫೋಟೋ ತಗೊಂಡ್ರು. ಅವ್ರಿಗೂ ಒಂದು ಪ್ರೀತಿ ಚಪ್ಪಾಳೆ ಮನೆಯಿಂದ ಬರಲಿ ಅಂತ ಹೇಳ್ತೇನೆ. ಅದು ಲೈಬ್ರರಿ ರೂಮ್ ಇರಲಿ, ಕಂಪ್ಯೂಟರ್ ರೂಮ್ ಇರಲಿ. ಅದಾದ್ಮೇಲೆ ಇವತ್ತು ಬಂದ ತಕ್ಷಣ ನಾನು ಯಾವಾಗಲೂ ಹೇಳ್ತೀನಿ, ಬಹಳ ಹೆಮ್ಮೆಯಿಂದ ನಮ್ಮೆಲ್ಲ ವಾರ್ಡನ್ ಒಳಗೆ ಗೊತ್ತು. ಜಿಲ್ಲಾ ಮಟ್ಟದ ಒಂದು ಸಭೆಯಲ್ಲಿ ನಾನು ಉಮೇಶ್ ಲಮಾಣಿ ಅವರ ಒಂದು ಈ ಇಂಡಿ ತಂಡವನ್ನು ಯಾವಾಗಲೂ ಹೊಗಳುತ್ತೀನಿ. ಕಾರಣ ಏನಂದ್ರೆ, ವಸತಿ ನಿಲಯ ವಾಸ್ತವ್ಯ ಮಾಡಿದ ಹಾಸ್ಟೆಲ್ಗಳಿಗೆ ಗಿಫ್ಟ್ ಕೊಡ್ತಕ್ಕಂಥ ಯಾರಾದರೂ ಅತ್ಯಂತ ಕಳಕಳಿಯ ತಾಲೂಕು ಆಫೀಸರ್ ಇದ್ರೆ ಅದು ಉಮೇಶ್ ಲಮಾಣಿ ಅವರು. ನಿಜವಾಗಿ ಇವತ್ತು ಕೂಡ ಈ ಹಾಸ್ಟೆಲ್ಗಳಿಗೆ ಅವರು 2 ಫ್ರಿಡ್ಜ್ಗಳನ್ನು ಕೊಟ್ಟಿದ್ದಾರೆ, ಚೇರ್ಸ್ಗಳನ್ನು ಕೊಟ್ಟಿದ್ದಾರೆ, ಮತ್ತೆ ಒಂದು ಟಿವಿ ಇದೆ, ಮತ್ತೆ ಉಮೇಶ್ ಅಲ್ಮಾರಗಳ 2 ಅಲ್ಮಾರಗಳನ್ನು ಕೊಟ್ಟಿದ್ದಾರೆ. ಇದಕ್ಕಿಂತ ಜಾಸ್ತಿ ಏನು ಬೇಕು? ನನ್ನ ಆಶೆ ಏನಂದ್ರೆ, ನಮ್ಮ ಹಾಸ್ಟೆಲ್ಗಳಲ್ಲಿ ಇದು ಇಲ್ಲ ಅಂತ ಅನ್ಸ್ಕೋಬಾರ್ದು. ನಮ್ಮ ಹಾಸ್ಟೆಲ್ಗಳು ರಿಚ್ ಆಗಬೇಕು, ನಮ್ಮ ಮಕ್ಕಳಿಗೆ ಎಲ್ಲಾ ಸೌಲಭ್ಯ ಸಿಗಬೇಕು ಅಂತ ನಂದೇನು ಕಾಳಜಿ ಇತ್ತು. ಜಯ ಭೀಮ ಮಹಾರಾಜ ಈ ದೇವಮಾನವ, ಬಹುಜನ ನಾಯಕ ಈ ವಿಶ್ವಮಾನವ, ಭಾರತದ ದಿವ್ಯ ಚೇತನ, ಸಕಲರಿಗೂ ಸ್ಫೂರ್ತಿ ಜನ. ಸಿಟಿಗೆ 1000 ಸಾಹೇಬ, ಆದರೆ ಜಗತ್ತಿಗೆ ಒಬ್ಬರೇ ಸಾಹೇಬ, ಅವರೇ ಬಾಬಾ. लिखो कब